ಅದೇ ಫೋನ್ ನೋಡು, ಅದೇ ಫೋನ್ ನನ್ನ ಕೊಡು, ನಾನು ಮಾಡಿ ತೋರಿಸ್ತೀನಿ ಹಿಂದ್ಗಡೆ ನನಗೆ. ಹೊಟ ಹೊಟ ಅನ್ಬೇಡ. ನೋಡು ಪತ್ರ ಬಂಧುಗಳೇ, ಮಾಧ್ಯಮದವರೇ, ನನ್ನ ಸ್ನೇಹಿತರೆ, ಇವತ್ತು ನಾನು ಇಲ್ಲಿ ಬಂದಿರೋದು ಎಷ್ಟು ಅತ್ಯಂತ ಖುಷಿ ಅಂತ ಸುಮ್ಮನೆ ಒಂದು ಕ್ಲೀಶೆ ಹೇಳೋಕ್ಕಾಗಲ್ಲ. ನಿಜವಾಗ್ಲೂ ಯಾಕೆ ಅಂತಂದರೆ, ನಾನು ಒಬ್ಬ ಮಹಿಳೆಯರ ಮಧ್ಯ ಬೆಳೆದವನು. ಗೌರಿ ಇರ್ಬೋದು, ಕವಿತಾ ಇರ್ಬೋದು, ನಮ್ಮ ತಾಯಿ ಇರ್ಬೋದು, ಅವ್ರ ಮಧ್ಯ ಬೆಳೆದಿರೋದು. ಇವತ್ತು ಎಷ್ಟು ಒಂದು ಅದ್ಭುತವಾದ ದಿನ, ಒಂದು ಕನ್ನಡಕ್ಕೆ, ಕರ್ನಾಟಕಕ್ಕೆ ಮತ್ತು ಭಾರತಕ್ಕೆ ಇದೊಂದು ಪ್ಯಾನ್ ಇಂಡಿಯಾ ಸಿನಿಮಾ. ಒಬ್ಬ 21 ವರ್ಷದ ಮಹಿಳೆ ಒಂದು ನಿರ್ದೇಶನ ಮಾಡ್ತಾ ಇರೋದು. ಮೋಸ್ಟ್ಲಿ ಯಂಗೆಸ್ಟ್ ವುಮೆನ್ ಡೈರೆಕ್ಟರ್ ಇನ್ ಇಂಡಿಯಾ, ಐ ಥಿಂಕ್. ಯಾ, ಸೊ ಕರೇನ್ ಸೃಷ್ಟಿ ಸುವರ್ಣ, ನನ್ನ ಸ್ನೇಹಿತ ಚರಣ್ ಅವರ ಮಗಳು, ಅವರು ನಿರ್ದೇಶನ ಮಾಡ್ತಾ ಇರೋದು ಈ ಸಿನಿಮಾ. ಅದು ಒಂದು ಹೆಮ್ಮೆಯ ವಿಷಯ. ಮತ್ತು ಒಂದು ಮಹಿಳೆ ನಿರ್ದೇಶನ ಮಾಡ್ತಾ ಇರೋದು, ಮತ್ತು ನನ್ನ ಸ್ನೇಹಿತರಾದ, ನನ್ನ ಗೆಳೆಯರಾದ, ನನ್ನ ತುಂಬ ಒಂದು ನಮ್ಮ ಕುಟುಂಬದವರಾದ ಒಂದು ಹಿರಿಯ ನಟಿ, ವೆರಿ ಪಾಪ್ಯುಲರ್ ಖ್ಯಾತ ನಟಿ ಪ್ರಿಯಾಂಕಾ ಉಪೇಂದ್ರ ಅವರು ಒಂದು ಮೇನ್ ಲೀಡಲ್ಲಿ, ಮುಖ್ಯ ಪಾತ್ರ ಅಲ್ಲ, ಪ್ರಮುಖವಾದ ಪಾತ್ರ ಅಲ್ಲ, ಮೇನ್ ಲೀಡ್ ಆಗಿ ಒಂದು ಮಹಿಳೆ ನಿರ್ದೇಶನ, ಒಬ್ಬ ಮಹಿಳೆ ನಾಯಕ ನಟಿ. ಸೊ ಈ ಥರ ಇಬ್ಬರು ಮಹಿಳೆಯರು ಸೇರಿ ಈ ಥರ ಒಂದು ಅದ್ಭುತವಾದ ಒಂದು ಕತೆ, ಒಂದು ಸೂಕ್ಷ್ಮವಾದ ಕತೆ, ಒಂದು ಸಿನಿಮಾದ ಮುಹೂರ್ತಕ್ಕೆ ಕ್ಲಾಪ್ ಶಾಟ್ ನೀಡಿರೋದು ನಿಜವಾಗ್ಲೂ ಹೆಮ್ಮೆಯ ವಿಷಯ. ಯಾಕೆಂತಂದರೆ ನಿಜವಾಗ್ಲೂ ಇಂಡಿಯಾ ಇಸ್ ಕಮ್ ಆಫ್ ಏಜ್. ಒಂದು ಮಹಿಳೆ, ಒಬ್ಬ ನಿರ್ದೇಶನ, ಒಂದು ಮಹಿಳೆ ನಾಯಕ ನಟಿಯಾಗಿ ಮಾಡ್ತಾ ಇರೋದು. ಮತ್ತು ಇಲ್ಲಿ ಇನ್ನೊಂದು ಪ್ರಮುಖ ಪಾತ್ರದಲ್ಲಿ ಇನ್ನೊಬ್ಬ ಮಹಿಳೆ ಅಂಕಿತಾ ಅವರು ಒಂದು ಮುಖ್ಯ ಪಾತ್ರ ಮಾಡ್ತಾ ಇರೋದು. ಮತ್ತು ಹಲವಾರು ಮಹಿಳೆಯರು ಕೂಡಿ ಈ ಥರ ಒಂದು ಸಿನಿಮಾ ಮಾಡ್ತಾ ಇರೋದು. ಮತ್ತು ಹಿರಿಯ ನಟ ಪ್ರವೀಣ್ ಸಿಂಗ್ ಸಿಸೋಡಿಯಾ ಅವರು ಬಾಂಬೆಯಿಂದ ಬಂದು ಇಲ್ಲಿ ನಮ್ಮ ಜೊತೆಗಿರೋದು, ಅವರು ಒಂದು ಪ್ರಮುಖ ಪಾತ್ರದಲ್ಲಿ ಮಾಡ್ತಾ ಇರೋದು. ನಿಜವಾಗ್ಲೂ ಇವತ್ತು ನನಗೆ ತುಂಬ ಸಂತೋಷ ನೀಡಿದೆ, ಖುಷಿ ನೀಡಿದೆ. ಇದೇ ಒಂದು ಸಿನಿಮಾ ರಂಗ, ಚಿತ್ರರಂಗ ಒಂದು ಒಳ್ಳೆಯ ದಾರಿಯಲ್ಲಿ ಮುಂದುವರಿತಾರೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ಅಂತ ಹೇಳ್ಬೋದು. ಮತ್ತು ಎಲ್ಲ ನಮ್ಮ ಹಿರಿಯ ಪತ್ರಕರ್ತರ ಮಗ ಈ ಒಂದು ಸಿನಿಮಾದ ಸಹ ನಿರ್ಮಾಪಕರಾಗಿ ಮ್ಯೂಸಿಕ್ ನೀಡ್ತಾ ಇರೋದು. ಅವರು ನಿರ್ಮಾಪಕರಾಗಿದ್ದಾರೆ, ನಿರ್ದೇಶಕರಾಗಿದ್ದಾರೆ, ಮತ್ತು ಇವತ್ತು ಭಾಗಿಯಾಗಿರೋದು ಒಂದು ಒಳ್ಳೆ ಒಂದು ಸಂದೇಶ. ಸೆಪ್ಟೆಂಬರ್ 21 ಒಂದು ಸೂಕ್ಷ್ಮವಾದ ಕತೆ, ಮತ್ತು ನಿರ್ದೇಶಕರಾಗಿ 21 ವರ್ಷಕ್ಕೆ ಮಾಡ್ತಾ ಇದಾರಲ್ಲ ಅಂತ ನಿಮಗೆಲ್ಲ ಹುಬ್ಬೆ ಇರ್ಬೋದು. ಆದರೆ ಇವರು ಇಮ್ತಿಯಾಜ್ ಅಲಿ ಅಂತ ಒಂದು ದೊಡ್ಡ ಸಹ ನಿರ್ದೇಶಕರ ಕೆಲಸ ಮಾಡಿದವರು. ಒಂದು ಶಾರ್ಟ್ ಫಿಲ್ಮ್ ಮಾಡಿ ಅದು ಪ್ರತಿಯೊಂದು ಇಂಟರ್ನ್ಯಾಷನಲ್ ಫೆಸ್ಟಿವಲ್ಸ್ಗೆ ಹೋಗಿರೋದು, ಒಂದು ಅನುಭವ ಪಡೆದು ಇಲ್ಲಿ ಬಂದಿರೋದು ನಿಜವಾಗ್ಲೂ ಖುಷಿ ಆಗುತ್ತೆ. ನಾನು 2001ರಲ್ಲಿ ನಿರ್ದೇಶಕರಾದಾಗ ಪತ್ರಕರ್ತರ ಫೇಸ್ ಮಾಡಿದಾಗ ನನಗಿಷ್ಟು ಅನುಭವ ಇರಲಿಲ್ಲ. ಈ ಥರ ಮಾತಾಡೋದಕ್ಕೆ ಆಗ್ತಾ ಇರಲಿಲ್ಲ, ತಡ್ಪಡಿಸ್ತಾ ಇದ್ದೆ. ತುಂಬ ಮೆಚ್ಯೂರ್ ಆಗಿ ಮಾತಾಡಿದ್ದಾರೆ. ಆಲ್ ದಿ ಬೆಸ್ಟ್ ಯು ಅಂಡ್ ಇಡೀ ತಂಡಕ್ಕೆ ಒಂದು ಒಳ್ಳೇದಾಗಲಿ. ಆಮೇಲೆ ಇವತ್ತೇ ಮೂರ್ತಿ ದಿನ ಹೇಳ್ತಾ ಇದ್ದೀನಿ, ಒಂದು ವಿಶೇಷವಾದ ಪಾತ್ರದಲ್ಲಿ ಪ್ರಿಯಾಂಕಾ ಉಪೇಂದ್ರ ಅವ್ರು ಮಾಡ್ತಾ ಇರೋದು ತುಂಬ ಸಂತೋಷ ನೀಡಿದೆ. ಮತ್ತು ಇದರಲ್ಲಿ ಪ್ರತಿಯೊಂದು ಪ್ರಶಸ್ತಿನೂ ಸ್ವೀಪ್ ಮಾಡ್ತಾರೆ ಅನ್ನೋದು ಇವತ್ತೇ ಹೇಳ್ತಾ ಇದ್ದೀನಿ. ಯಾಕಂದರೆ ಒಂದು ವಿಶೇಷ ಪಾತ್ರ,
ಒಬ್ಬ ನಟಿ ಈ ಥರದೊಂದು ಪಾತ್ರ ತಗೊಳ್ಳೋದಕ್ಕೆ ಧೈರ್ಯ ಇರಬೇಕು. ಅದನ್ನು ತಗೊಂಡು ಮಾಡ್ತಾ ಇದ್ದಾರೆ. ಜಾಸ್ತಿ ಹೇಳೋಕೆ ಹೋಗಲ್ಲ. ವೆರಿ ಗುಡ್. ಆಲ್ ದ ಬೆಸ್ಟ್ ಟು ದ ಕಂಪ್ಲೀಟ್ ಟೀಮ್ ಆ್ಯಂಡ್ ಯುರ್ ಗೋನ್ ರಾಕ್. ಇಲ್ಲ ಪಾತ್ರ ಮಾಡ್ತಾ ಇಲ್ಲ. ನಾನು ಅವ್ರ ಸ್ನೇಹಿತರು, ತಂದೆಯವ್ರ ಸ್ನೇಹಿತರು. ಇಲ್ಲಿ 3 ತುತ್ತು ಶಾರ್ಟ್ ನೀಡಕ್ಕೆ ಬಂದಿದ್ದೀನಿ ಮತ್ತು ಅವರ ಒಂದು ಸಪೋರ್ಟ್ ಮಾಡಕ್ಕೆ ಬಂದಿದ್ದೀನಿ. ಮಹಿಳೆಯರು ಈ ಥರ ಒಂದು ಧೈರ್ಯವಾದ ಒಂದು ನಿರ್ಧಾರ ಮಾಡಿರೋದು, ಇವ್ರಿಗೆ ಒಂದು 21 ವರ್ಷದ ಮಹಿಳೆ ನಿರ್ದೇಶನ ಮಾಡ್ತಾ ಇರೋದು, ಅವ್ರಿಗೆ ಧೈರ್ಯ ತುಂಬಕ್ಕೆ ಬಂದಿದ್ದೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ತುಂಬಾ ಧನ್ಯವಾದ ಇಂದ್ರಜಿತ್. ನನ್ನ ಲಕ್ಕಿ ಚಾರ್ಮ್ ಅಂತ ಹೇಳ್ಬೋದು. ಯಾವಾಗ ನೋಡಿದ ತಕ್ಷಣ ಒಳ್ಳೆ ಎನರ್ಜಿ. ನಾನು ಯಾವಾಗ ಕೇಳ್ತಾನೆ ಇರ್ತೀನಿ, ನೀವು ಹೇಗೆ ಇಷ್ಟು ಚಂದ ಕಾಣಿಸ್ತೀರಾ ಯಾವಾಗ ಅಂತ. ನಾವು ಸ್ವಲ್ಪ 1 hour ಬೆಳಗಿಂದ ಕಷ್ಟಪಟ್ಬಿಟ್ಟು ರೆಡಿ ಆಗ್ಬಿಟ್ಟು ಹೇರ್ ಮೇಕಪ್ ಎಲ್ಲ ಮಾಡ್ಕೊಂಡ್ ಬರ್ಬೇಕು. ಅವ್ರು ಆರಾಮಾಗಿ ಒಂದು ಗ್ಲಾಸ್ ಹಾಕೊಂಡು ಒಂದು ಕಾಟನ್ ಶರ್ಟ್ ಅಲ್ಲಿ ಎಷ್ಟು ಗ್ಲಾಮರಸ್ ಆಗಿರ್ತಾರೆ ಅಂದ್ರೆ ನೋಡಿ. ನಿಮ್ಮಿಂದ ನನ್ನ ಒಂದ್ಸತಿ ಒಂದು ಸ್ವಲ್ಪ ಟಿಪ್ಸ್ ಕೊಡಿ ನಮಗೆ. ಹೌದು. ಎನಿವೇಸ್, ತುಂಬಾ ಖುಷಿ ಆಗ್ತಿದೆ. ಇದು ಒಂದು ತುಂಬಾ ವಿಶೇಷ ಮುಹೂರ್ತ ನನಗೆ. ಯಾಕಂದ್ರೆ ನನ್ನ ಇಷ್ಟು ಒಂದು 25 ವರ್ಷದ ಕರಿಯರ್ನಲ್ಲಿ ನಾನು ಫಸ್ಟ್ ಟೈಮ್ ಒಂದು ಫಿಮೇಲ್ ಡೈರೆಕ್ಟರ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ. ನಾನೊಂದು ಚಿಕ್ಕ ಪಾತ್ರ ಮಾಡಿದೆ ಅಪರ್ಣಾ ಸೆನ್ ಮೂವಿನಲ್ಲಿ ಬ್ಯಾಕ್ ಇನ್ ದ ಡೇ. ಬಟ್ ದಿಸ್ ಇಸ್ ದ ಫಸ್ಟ್ ಟೈಮ್ ಆ್ಯಂಡ್ ಆಲ್ಸೋ ಯಂಗೆಸ್ಟ್ ವುಮೆನ್ ಡೈರೆಕ್ಟರ್ ಅಂತ ಕೇಳ್ಪಟ್ಟು ತುಂಬಾ ಖುಷಿ ಆಯಿತು. ನಿಮ್ಮೆಲ್ಲರಿಗೂ ಗೊತ್ತಿದೆ ದಟ್ ನಾನು ತುಂಬಾ ಹೊಸಬ್ರ ಜೊತೆ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವ್ರಿಗೆ ಒಂದು ಫ್ರೆಶ್ನೆಸ್ ಇರುತ್ತೆ, ಒಂದು ಎನರ್ಜಿ ಇರುತ್ತೆ, ಒಂದು ಹೊಸ ಐಡಿಯಾಸ್ ಬರುತ್ತೆ ಅವರಿಂದ. ಆ್ಯಂಡ್ ಐ ಥಿಂಕ್ ವೆನ್ ಶಿಷ್ಟಿ ಕೇಮ್ ಟು ಮೀ ವಿತ್ ದಿಸ್ ಸ್ಟೋರಿ, ನನಗೆ ಆಶ್ಚರ್ಯನೂ ಆಯಿತು, ಖುಷಿನೂ ಆಯಿತು, ಎರಡು ಸೇರಿ. ಯಾಕಂದ್ರೆ ಈ ತರ ಒಂದು ಪಾತ್ರಗೆ ನನ್ನನ್ನು ಆಯ್ಕೆ ಮಾಡಿರೋದು ಫಸ್ಟ್ ಆಫ್ ಆಲ್ ಅವ್ರಿಗೆ ಒಂದು ಧೈರ್ಯ. ಆ್ಯಂಡ್ ಅವ್ರು ನನ್ನ ಮೇಲೆ ಬಿಟ್ಬಿಡಿ ಮೇಡಮ್, ನಾನು ನಿಮ್ಮನ್ನ ಈ ಕ್ಯಾರೆಕ್ಟರ್ನ ನೀವೇ ಮಾಡಬೇಕು ಅಂತ ನಾನು ಇಷ್ಟಪಟ್ಟಿದ್ದೀನಿ ಅಂತ. ಸೊ ತುಂಬ ಖುಷಿ ಆಯಿತು. ಬಿಕಾಸ್ ಈ ಏಜ್ನಲ್ಲಿ ಈ ಒಂದು ಕಾನ್ಫಿಡೆನ್ಸ್ ಆ್ಯಂಡ್ ಫಸ್ಟ್ ಫೀಚರ್ ಫಿಲ್ಮ್ನಲ್ಲಿ ನಂದು ತುಂಬ ಕಡಿಮೆ ನೋಡಿದ್ದೀನಿ. ಆ್ಯಂಡ್ ಖಂಡಿತ ವಿ ಡಿಡ್ ಅ ಫೋಟೋ ಶೂಟ್ ಆ್ಯಂಡ್ ವೆರಿ ಕಾನ್ಫಿಡೆಂಟ್ ಅಬೌಟ್ ಹರ್ ಆ್ಯಂಡ್ ಐ ಹವ್ ಸೀನ್ ಹರ್ ವರ್ಕ್. ಸೊ ತುಂಬ ಖುಷಿ ಆಗ್ತಿದೆ, ತುಂಬ ಹೆಮ್ಮೆ ಕೂಡ ಆಗ್ತಿದೆ that I'm working with the youngest female director in such a wonderful subject this is. Actually ನನ್ನ ಸಬ್ಜೆಕ್ಟ್ ಬಗ್ಗೆ ಅವ್ರು ಸ್ವಲ್ಪ ಹೇಳಿದ್ದಾರೆ, ಬಟ್ ನಾನು ತುಂಬ ಹೇಳಲ್ಲ, ನೀವು ಮೂವಿನಲ್ಲಿ ನೋಡ್ಬೋದು. ಬಟ್ ಏನಂದರೆ ಯೂಶ್ವಲಿ ಫಸ್ಟ್ ಫಿಲ್ಮ್ ಈ ಥರ ಒಂದು ಸೀರಿಯಸ್ ಸಬ್ಜೆಕ್ಟ್ ತೊಗೊಂಡು ಮಾಡಲ್ಲ. ಯೂಶ್ವಲಿ ದೇ ಲುಕ್ ಎಟ್ ಮೋರ್ ಸಬ್ಜೆಕ್ಟ್ಸ್ ವಿತ್ ಎಂಟರ್ಟೈನ್ಮೆಂಟ್ or like sure fix subjects like thrillers. But this is a very interesting subject and congratulations to the entire team and definitely the casting. ನಾನು ಮಾತಾಡಲೇಬೇಕು. Praveen sir, ನನ್ನ fan actually. I've seen a lot of your work sir and I'm so lucky that ನಾನು ನಿಮ್ಮ ಜೊತೆ ಈ ಮೂವಿನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ really. and ಹಿಂದಿನಲ್ಲಿ ತುಂಬ ದಿವಸದ ನಂತರ ನನ್ನ ಲಾಸ್ಟ್ ಹಿಂದಿ ಮೂವಿ ಎನಿಮಿ ಆ್ಯಂಡ್ ನನ್ನ ಶುರು ಐ ಥಿಂಕ್ ಇನ್ ದ ಬಿಗಿನಿಂಗ್ ಆಫ್ ಮೈ ಕರಿಯರ್ ಒಂದಷ್ಟು ಹಿಂದಿ ಮೂವೀಸ್ ಮಾಡಿದೆ. ಹಿಂದಿ ನನಗೆ ಬರುತ್ತೆ, ನನ್ನ ಅಪ್ಪ ಅವರು ಉತ್ತರ ಪ್ರದೇಶ ಅವರು, ಸೊ ಹಿಂದಿ ಓದ್ತೀನಿ ಕೂಡ. ಸೊ ಅದು ಒಂದು ಹೊಸ ಎಲಿಮೆಂಟ್ ಈ ಮೂವಿನಲ್ಲಿ. ತುಂಬ ದಿವಸದ ನಂತರ ಹಿಂದಿಯಲ್ಲಿ ಮಾತಾಡ್ತೀನಿ ಆ್ಯಂಡ್ ಹಿಂದಿ ಸ್ಕ್ರಿಪ್ಟ್ ಕೂಡ ಕೊಟ್ಟಿದ್ದಾರೆ ನನಗೆ. ಸೊ ಇದು ಒಂದು ಹೊಸ ಚಾಲೆಂಜ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಒಂದು 6-7 ಮೂವೀಸ್ ರೆಡಿ ಆಗಿದೆ ರಿಲೀಸ್ಗೆ, ದ ಮೋಸ್ಟ್ ಎಲ್ಲ ಜಾನರ್ಸ್ನಲ್ಲಿ. ಈ ಥರ ಒಂದು ಚಾಲೆಂಜಿಂಗ್ ಒಂದು ಸಬ್ಜೆಕ್ಟ್ ಬಂದಾಗ ಖಂಡಿತ ಐ ಥಾಟ್ ವೈ ನಾಟ್ ಟ್ರೈ ಇಟ್. ಆ್ಯಂಡ್ ದಿಸ್ ಸ್ಟೇಜ್ ಇನ್ ಮೈ ಕರಿಯರ್ ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ನಾನು ಒಂದು ಹೊಸ ರೀತಿ ಕಾಣಿಸ್ಕೋಬೇಕು, ಒಂದು ಹೊಸ ರೀತಿ ಆಸ್ ಅನ್ ಆ್ಯಕ್ಟರ್ ಚಾಲೆಂಜಸ್ ತಗೋಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ಡೆಫಿನೆಟ್ಲಿ ನೀವು ಎಲ್ಲರೂ ಸಪೋರ್ಟ್ ಮಾಡಿ. ಬಿಕಾಸ್ ಖಂಡಿತ ತುಂಬ ಒಳ್ಳೆ ಫಿಲ್ಮ್ ಮೇಕರ್ಸ್ ಇದ್ದಾರೆ ಕರ್ನಾಟಕದಲ್ಲಿ. ಆ್ಯಂಡ್ ಈ ಥರ ವಿಮೆನ್ ಫಿಲ್ಮ್ ಮೇಕರ್ಸ್ ಒಂದು ಹೊಸ ಟೀಮ್ಗೆ ನೀವು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಆ್ಯಂಡ್ ಐ ಥಿಂಕ್ ನೀವು ಸಪೋರ್ಟ್ ಮಾಡ್ತೀರಾ ಅಂತ ನನ್ನ ನಂಬಿಕೆ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ದಿ ಎಂಟೈರ್ ಟೀಮ್ ಆ್ಯಂಡ್ everyone's here today. Ankita, of course, Miss Nandini, I've worked with her. She's a very good artist. And tumma khushi agtide that ivattu she is here. And the entire synergy, there's Geeta who's been working really hard on my costumes, Anil and the entire team. And Vijay sir is here from Bombay, our producer. So very happy to work with this new team. Neevelru blessings kodi and support madi. Thank you Inder once again for being here and being my lucky charm always. Thank you so much. ನಮ್ಮ ತಂಡದಿಂದ ಬರ್ತಿರೋಂಥ ಸಿನಿಮಾ ಕ್ಷಿತಿ ಸುವರ್ಣ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡ್ತಿರೋಂಥ ಸಿನಿಮಾ, ಸ್ಟಾರಿಂಗ್ ಪ್ರಿಯಾಂಕಾ ಮ್ಯಾಮ್, ಪ್ರವೀಣ್ ಸಿಂಗ್ ಸಿಸೋದಿಯಾ, ಜರೀನಾ ವಹಾಬ್. ದೇರ್ ಆರ್ ಸೋ ಮೆನಿ ಅಮೇಝಿಂಗ್ ಆ್ಯಕ್ಟರ್ಸ್ ಇನ್ ದಿಸ್ ಫಿಲ್ಮ್. ಸೊ ಈ ಸಿನಿಮಾ ನಾನು ಯಾಕೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದೆ ಅಂದರೆ, ಮೊದಲು ಈ ಸಿನಿಮಾ ಕತೆ ಕೇಳಿದ್ದೆ ನಾನು ಇವ್ರ ಹತ್ರ. ಸರ್ ನಾನು ಆಮೇಲೆ ಹೋಗ್ಬಿಟ್ಟು ನಮ್ಮ ಚರಣ್ ಅವ್ರಿಗೆ ಸರ್ ಒಂದು ಅದ್ಭುತವಾದ ಕತೆ ಇದೆ ಮಾಡೋಣ ಅಂತ ಹೇಳಿದಾಗ ಈ ಸಿನಿಮಾಕ್ಕೆ ಒಂದು ಸ್ಟಾರ್ಟ್ ಅಂತ ಸಿಕ್ತು.
ಈ ಸಿನಿಮಾದ ಶೂಟಿಂಗ್ ಬೆಂಗಳೂರಲ್ಲಿ ಒಂದು 25 ದಿವಸ ನಡೆಯುತ್ತೆ, ಒಂದು 15 ದಿವಸ ಪುಣೆ, ಮುಂಬೈ ಈ ಜಾಗಗಳಲ್ಲಿ ನಡೆಯುತ್ತೆ. ಮುಂದಿಂದು ಡೈರೆಕ್ಟರ್ ಮಾತಾಡ್ತಾರೆ. ಅದಕ್ಕಿಂತ ನಾನು ಪ್ರೊಡಕ್ಷನ್ ಟೀಮ್ ಒಂಚೂರು ಇಂಟ್ರೊಡ್ಯೂಸ್ ಮಾಡಿಬಿಡ್ತೀನಿ. ಅಮಿತ್ ಅವಸ್ತಿ, ಹೂ ಇಸ್ ದ ವೈಸ್ ಪ್ರೆಸಿಡೆಂಟ್ ಆಫ್ ರಿಲಯನ್ಸ್ ಎಂಟರ್ಟೈನ್ಮೆಂಟ್, ಈಸ್ ಆನ್ ಬೋರ್ಡ್ ಆಸ್ ಅ ಪ್ರೊಡ್ಯೂಸರ್ ಫಾರ್ ದಿಸ್ ಫಿಲ್ಮ್. ಅದರ ಜೊತೆಗೆ ಅನಿ ಚೌಧರಿ ಅವರು, ಆಮೇಲೆ ರಮೇಶ್ ಭಂಡಾರಿ ಅವರು, ವಿಸಿಕಾ ಫಿಲ್ಮ್ಸ್, ಹೀಗೆ ಅನೇಕ ಜನ ನಮ್ಮ ಜೊತೆ ಕೈ ಜೋಡಿಸಿ ಇದೊಂದು ಅದ್ಭುತವಾದ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ನಮ್ಮ ನಿರ್ದೇಶಕರು ಮಾತಾಡ್ತಾರೆ, ಅವರು ಅವ್ರ ಟೀಮ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ತಾರೆ. ನಮಸ್ಕಾರ. ನನ್ನ ಕನ್ನಡ ಸ್ವಲ್ಪ ಮ್ಯಾನೇಜ್ ಮಾಡಿ, ಬಟ್ ನಾನು ಕರೇನ್ಶಿತಿ ಸುವರ್ಣ ಅಂತ. ಇದು ನನ್ನ ಫಸ್ಟ್ ಪಿಕ್ಚರ್. ನನಗೆ ಪ್ಲೀಸ್ ಸಪೋರ್ಟ್ ಮಾಡಿ, ನಾನು ಇಲ್ಲಿದ್ದೇನೆ ಹುಡುಗಿ, ಪ್ಲೀಸ್ ಸಪೋರ್ಟ್ ಮಾಡಿ. ಮತ್ತು ಸೆಪ್ಟೆಂಬರ್ 21 ಅಂತ ಚಿತ್ರದ ಹೆಸರು. ಮತ್ತು ಪ್ಲೆಷರ್, ಇಟ್ಸ್ ಅ ಪ್ಲೆಷರ್ ಹ್ಯಾವಿಂಗ್ ಪ್ರವೀಣ್ ಸಿಂಗ್, ಸಿಸೋದಿಯಾ ಸರ್ and Priyanka ma'am on board. It's definitely a pleasure. Thank you so much to both of you to be on board. ಮತ್ತೆ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ. ನಮ್ಮ DOP ಸರ್ ಅನಿಲ್ ಸರ್ ಅಂತ ಅವ್ರು ಸಹ ಇದ್ದಾರೆ, ನಮ್ಮ ರೈಟರ್ ಸರ್ ರಾಜ್ ಸರ್, ವಿನಯ್ ಸರ್ ಸಹ ಇದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಇಟ್ಸ್ ಅ ವೆರಿ ವೆರಿ ಸ್ಪೆಷಲ್ ಫಿಲ್ಮ್ ಟು ಮೀ, ಅಟ್ ಲೀಸ್ಟ್ ನನ್ನ ಫಸ್ಟ್ ಪಿಕ್ಚರ್. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಇಂದ್ರಜಿತ್ ಸರ್ ಎಸ್ಪೆಷಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಟುಡೇ ಸರ್. ತುಂಬ ಖುಷಿ ಆಯಿತು, ಥ್ಯಾಂಕ್ ಯು ಸೋ ಮಚ್. ಅದು ಸ್ವಲ್ಪ ಸೀಕ್ರೆಟ್ ಸರ್, ಅದು ಮತ್ತೆ ಪಿಕ್ಚರ್ ಆದ್ಮೇಲೆ ಅದು ರಿವೀಲ್ ಆಗ್ತದೆ. ಹೌದು, ಲವ್ ಬಿಯಾಂಡ್ ಮೆಮೊರಿ ಅಂತ ಅದರದ್ದು ಸಬ್ ಇದು. ಇಟ್ಸ್ ನಾಟ್ ಅ ಲವ್ ಸ್ಟೋರಿ, ಇಟ್ಸ್ ಆಕ್ಚುಲಿ ಸ್ಪೀಕಿಂಗ್ ಅಬೌಟ್ ಅ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಅ ಸೀರಿಯಸ್ ಡಿಸೀಸ್. ಅದರದ್ದು ಹೆಸರು ಆಲ್ಝೈಮರ್ಸ್. ಈಗ ಅದು ತುಂಬ ಸ್ಪ್ರೆಡ್ ಆಗ್ತಾ ಉಂಟು ವರ್ಲ್ಡ್ ವೈಡ್. ಎವ್ರಿ 3 seconds ವರ್ಲ್ಡಲ್ಲಿ ಒಂದು ಕೇಸ್ ಡಿಟೆಕ್ಟ್ ಆಗ್ತಾ ಉಂಟು ಆಲ್ಝೈಮರ್ಸ್. ಇದು ಅಷ್ಟು ಸ್ಪ್ರೆಡ್ ಆಗ್ತಾ ಉಂಟು. ಆ್ಯಂಡ್ ದ ನಿಕ್ ನೇಮ್ ಆದರೆ ಇದು ಡಿಸೀಸ್ ಡೆತ್ ಬಿಫೋರ್ ಡೆತ್ ಅಂತ. ಇದರದ್ದು ಯಾವುದು ಮೆಡಿಕೇಶನ್ ಇವತ್ತುವರೆಗೆ ಬರಲಿಲ್ಲ. ಇವತ್ತುವರೆಗೆ ವರ್ಲ್ಡಲ್ಲಿ ಯಾವುದು ಸಹ ಮೆಡಿಕೇಶನ್ ಇಲ್ಲ. ಮೆಡಿಕೇಶನ್ಸ್ ಉಂಟು, ಖಾಲಿ ಡಿಟೋರಿಯೇಷನ್ ಪ್ರೋಸೆಸ್ ಸ್ವಲ್ಪ ಸ್ಲೋ ಮಾಡಲಿಕ್ಕೆ ಎಲ್ಲ. ಬಟ್ ದೇರ್ ಇಸ್ ನೋ ಕ್ಯೂರ್ ಟು ದಿಸ್ ಡಿಸೀಸ್ ಇನ್ ದ ವರ್ಲ್ಡ್ ಅಂಟಿಲ್ ನೌ. ಅದಕ್ಕೆ ಇದು ಡಿಸೀಸ್ನ ಬಗ್ಗೆ ಎಲ್ಲರಿಗೆ ಗೊತ್ತಾಗಬೇಕು, ಯಾಕಂದರೆ ಇದು ವೈಡ್ ಸ್ಪ್ರೆಡಿಂಗ್ ಡಿಸೀಸ್ ಎಲ್ಲ. ಅದಕ್ಕೆ ಇದು ಚಿತ್ರ ಒಂದು ಉದ್ದೇಶ ಮಾಡಿದ್ದೇವೆ. ಸ್ಟಾರ್ ಕಾಸ್ಟಲ್ಲಿ ನಮ್ಮ ಹತ್ರ ಪ್ರವೀಣ್ ಸರ್ ಇದ್ದಾರೆ, ಪ್ರಿಯಾಂಕಾ ಮ್ಯಾಮ್ ಇದ್ದಾರೆ, ಮತ್ತು ಬಾಂಬೆಯಿಂದ ಸ್ವಲ್ಪ ಆ್ಯಕ್ಟರ್ಸ್ ಇದ್ದಾರೆ ನಮ್ಮ ಹತ್ರ. ಅಮಿತ್ ಬೇಲ್ ಅಂತ ಇದ್ದಾರೆ ನಮ್ಮ ಹತ್ರ, ಅಜಿತ್ ಸರ್ ಅಂತ ಇದ್ದಾರೆ, ಅವರೆಲ್ಲ ಬಾಲಿವುಡಿಂದ ಬರ್ತಿದ್ದಾರೆ. ಸಚಿನ್ ಪಾಟೇಕರ್ ಇದ್ದಾರೆ, ಮತ್ತು ನಮ್ಮ ಅಂಕಿತಾ ಜಯರಾಮ್ ಇದ್ದಾರೆ. ಅದಕ್ಕೆ ಎಲ್ಲರೂ ಬರ್ತಿದ್ದಾರೆ ಸರ್. ಝರೀನಾ ವಹಾಬ್ ಮ್ಯಾಮ್ ಮೇನ್, ಅವರು ಸಹ ಒಂದು ಕೀ ಕಿರ್ದಾರಿಗೆ ಮಾಡ್ತಿದ್ದಾರೆ ಇದರಲ್ಲಿ. ಇವತ್ತು ಅವರು ಪ್ರೆಸ್ ಮೀಟಿಗೆ ಬರಲಿಕ್ಕೆ ಆಗಲಿಲ್ಲ, ಬಟ್ ಹೌದು, ಝರೀನಾ ವಹಾಬ್ ಮ್ಯಾಮ್ ಬಾಲಿವುಡ್ ಆ್ಯಕ್ಟರ್, ಅವ್ರು ಸಹ ಇದ್ದಾರೆ ಇದು ಫಿಲ್ಮಲ್ಲಿ. ಪ್ಯಾನ್ ಇಂಡಿಯಾ ಸರ್, ಬಾಲಿವುಡ್ ಜಾಸ್ತಿ ಅಂದರೆ ನಮಗೆ ಹಿಂದಿ ಲ್ಯಾಂಗ್ವೇಜಿಗೆ, ಯಾಕಂದರೆ ಇಂಟರ್ನ್ಯಾಷನಲ್ ಫೆಸ್ಟಿವಲ್ಸಿಗೆ ನಮ್ಮದು ಕೀ ಇದು ಮಾಡ್ತಾ ಇರೋದು. ಇಂಟರ್ನ್ಯಾಷನಲಿ ಆಡಿಯನ್ಸಿಗೆ ಮತ್ತು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಸಿಗೆ ನಾವು ಇದು ಸಬ್ಮಿಟ್ ಮಾಡಬೇಕಂತ, ಅದಕ್ಕೆ ಆಗಿ ಇದು ಮಾಡ್ತಾ ಇರೋದು. 26th ಸರ್, ಮೇ 26th ಬ್ಯಾಂಗ್ಳೂರಲ್ಲಿ 25 days ಅಂತ ಶೂಟ್ ಆಗ್ತಾ ಇದೆ. ಮತ್ತು ಪುಣೆ ಮತ್ತು ಮುಂಬೈಯಲ್ಲಿ ಸ್ವಲ್ಪ 15 days ಶೂಟ್ ಮಾಡ್ತಿದ್ದೇವೆ ಸರ್. ಹಾಂ, ನಮ್ಮ ಫಾಕ್ಸ್ ಆನ್ ಸ್ಟೇಜ್ ಬೆಲ್ಜಿಯಂ ಅಂತ ಬಿಗೆ ಬೆಲ್ಜಿಯಂ ಇದು ಪ್ರೊಡಕ್ಷನ್ ಹೌಸ್ ನಮ್ಮ ಜೊತೆ ಬಂದಿದ್ದೇವೆ. ಫ್ರೆಡ್ರಿಕ್ ಡಿ ವಾಸ್ ಸರ್ ನಮ್ಮ ಒಟ್ಟಿಗೆ ಒನ್ ಆಫ್ ದ ಪ್ರೊಡ್ಯೂಸರ್ಸ್ ಅಲ್ಲಿ ಬಂದಿದ್ದಾವೆ ಫ್ರಮ್ ಫಾರಿನ್, ದಟ್ ಇಸ್ ಫ್ರಮ್ ಬೆಲ್ಜಿಯಂ. ಸೊ ಫಾಕ್ಸ್ ಆನ್ ಸ್ಟೇಜ್ ಬಿ ಇಸ್ ಕನೆಕ್ಟೆಡ್ ವಿತ್ ಅಸ್ ಆಸ್ ಒನ್ ಆಫ್ ದ ಪ್ರೊಡ್ಯೂಸರ್ಸ್. ನನ್ನ ಎಕ್ಸ್ಪೀರಿಯನ್ಸ್ ತುಂಬ ಒಳ್ಳೆ ಇತ್ತು ಸರ್. ನಾನು ಬಂದಿದ್ದು ಒಂದು ಶಾರ್ಟ್ ಫಿಲ್ಮ್ ಮಾಡಿ ರೀಸೆಂಟ್ಲಿ, ಹೈಡ್ ಆ್ಯಂಡ್ ಸೀಕ್ ಅಂತ. ಹೈಡ್ ಆ್ಯಂಡ್ ಸೀಕ್ ಶಾರ್ಟ್ ಫಿಲ್ಮಲ್ಲಿ ಬಂದಿದ್ದು. ಅದಕ್ಕೆ ತುಂಬ ನಾಮಿನೇಷನ್ಸ್ ಮತ್ತು ಅವಾರ್ಡ್ಸ್ ಬಂದಿದೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಸ್ ಮತ್ತು ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಸ್ ಅಲ್ಲಿ.
ಅದೇ ಇದು ಪಿಕ್ಚರ್ಗೆ ಸಹ ಹಾಗೇನೆ ತಕೊಂಡು ಹೋಗುವ ಅಂತ ಅದು ಇದು. सितंबर 21 एक ऐसी फिल्म है जिसको आप जब देखेंगे तभी ज़्यादा न्याय हो सका है इस फिल्म के साथ में. ह्यूमन रिलेशंस के ऊपर में ये फिल्म है और हमारी डायरेक्टर साहिबा जब ये फिल्म ये कहानी लेके आई थी तो पहली बार सुना और हमने फिर इनसे कोई सवाल नहीं किया जो आर्टिस्ट करते हैं अपने डायरेक्टर से, क्योंकि कहानी के अंदर इतना कुछ है कहने को, देखने को. कि एक एक्टर को एक अच्छी कहानी, एक अच्छा किरदार चाहिए होता है. तो वो ऐसा था कि फिर हमने इनसे कोई सवाल नहीं किया. सिर्फ हमने इस फिल्म में एक कैरेक्टर है उसके बारे में पूछा कि वो कौन, वो कैरेक्टर इधर बैठी, इनके बारे में हमने पूछा था. जब हमें बताया गया कि ये कर रही हैं, आई एम वेरी थैंकफुल टू हर. यहाँ काम कर रहा हूँ, बेंगलोर में आया हूँ, पहली बार काम कर रहा हूँ यहाँ आके, और सामने में प्रियंका जी, इतने नामी डायरेक्टर प्रोड्यूसर, इंद्रजीत जी. ये मेरे लिए सौभाग्य की बात है कि जैसा कि ये कह रही थी, उन्होंने भी कहा यंग डायरेक्टर, महिला 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 बहुत ज़्यादा कह रही थी, महिला है महिला महिला कह रही. मैं कह रहा हूँ ये डायरेक्टर है. एंड इसके बाद मैं जो लाइन कह रहा हूँ, आई एम फीलिंग वेरी प्रोटेक्टेड, इधर भी महिला इधर भी महिला. सो थैंक यू वेरी मच. आप लोग से बात करके अच्छा लगा. दुआ करें कि ये फिल्म जो है चले, जनता का प्यार मिले. थैंक्स टू माय डायरेक्टर श्रुति. Am I loud? Karin, Shruti, Swarna, and my producers, whole team. मतलब मैं अपने पूरे टीम की बात कर रहा हूँ. इस टीम में सभी खतरनाक हैं. उम्मीद करते हैं एक अच्छी फसल की अच्छा ब्लास्ट होना चाहिए. बाकी तो ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ನನಗೆ ಡೈರೆಕ್ಟ್ ಏನು ಹೇಳ್ಕೊಡ್ತಾರೆ ಅದು ಮಾಡೋಕ್ಕೆ ಗೊತ್ತಷ್ಟು ಬಿಟ್ಟರೆ ನನಗೆ ಓನಾಗಿ ಏನು ಮಾತಾಡೋಕ್ಕೆ ಗೊತ್ತಾಗಲ್ಲ. ಏನಂದರೆ ನಾನು ಇದಕ್ಕೂ ಮೊದಲು ಭೈರವ ಅನ್ನೋ ಒಂದು ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದೆ. ಆವಾಗ ಚರಣ್ ಸಾರು ಡೆಲ್ಲಿ ಮತ್ತು ಯು ಪಿನಲ್ಲಿ ಮಾಡಿದ್ವಿ. ಆವಾಗ ಕ್ಷಿತಿ ಅವರು ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದರು. ಇನ್ನೂ 4 ವರ್ಷದ ಹಿಂದೆ ಇದು ಹೇಳ್ತಿರೋದು. ಅವಾಗ ಇನ್ನೂ ಚಿಕ್ಕ ಹುಡುಗಿ, ಮೇ ಬಿ 18 or 17 ಇಯರ್ಸ್ ಇರಬೇಕು ಅನಿಸುತ್ತೆ. ಆವಾಗ ನಂದೊಂದು ಸ್ಪೆಷಲ್ ಕ್ಯಾರೆಕ್ಟರ್, ಅದನ್ನು ನೋಡಿಬಿಟ್ಟು ಅವತ್ತೇ ಹೇಳಿದರು, ನಾನು ಯಾವತ್ತು ಡೈರೆಕ್ಟ್ ಆಗ್ತೀನಿ ಆ ಸಿನಿಮಾದಲ್ಲಿ ನಿಮ್ಗೊಂದು ಕ್ಯಾರೆಕ್ಟರ್ ಖಂಡಿತ ನಾನು ಮಾಡಿಸ್ತೀನಿ ಅಂತ ಅವತ್ತೇ ಹೇಳಿದರು. ಸೊ ಅದಾದಮೇಲೆ ನನಗೆ ಗೊತ್ತಿಲ್ಲ, ರೀಸೆಂಟಾಗಿ ಫೋನ್ ಬಂತು. ಫೋನ್ ಬಂದಾಗ ಆಫೀಸಿಗೆ ಬನ್ನಿ ಅಂತ ಹೇಳಿದ್ರು. ಸರಿ ಆಫೀಸಿಗೆ ಹೋದ್ಮೇಲೆ ಈ ಥರ ಒಂದು ಕ್ಯಾರೆಕ್ಟರ್ ಇದೆ ಸರ್, ನೀವು ಮಾಡ್ತೀರಾ ಅಂದರು. ನಾನು ಓಕೆ ಮಾಡ್ತೀನಿ ಮೇಡಮ್ ಅಂದೆ. ಆಮೇಲೆ ಕೊನೆಗೆ ಹೇಳಿದೆ ಯಾವ ಲ್ಯಾಂಗ್ವೇಜು ಅಂತ ಕೇಳಿದೆ, ಡೌಟ್ ಬಂದು. ಸೊ ಹಿಂದಿನಲ್ಲಿ ಮಾಡ್ತಿರೋದಂದು. ಇನ್ನೊಂದು ವಿಷಯ ಅಂದರೆ ನನಗೆ ಹಿಂದಿ ಸ್ವಲ್ಪನೂ ಬರಲ್ಲ. ಆವಾಗ ನಾನು ಹೇಳಿದೆ, ಮೇಡಮ್ ನನಗೆ ಹಿಂದಿ ಬರಲ್ಲ ನನಗೆ. ಆವಾಗ ಅವ್ರು ಒಂದೇ ಮಾತು ಹೇಳಿದ್ದು, ಕನ್ನಡ ಬರದೇ ಇದ್ದವ್ರು ಒಂದು ಕನ್ನಡದಲ್ಲಿ ಆ್ಯಕ್ಟ್ ಮಾಡ್ತಿಲ್ವಾ, ಸೊ ನೀವು ಕನ್ನಡದವ್ರಾಗಿ ಯಾಕೆ ಹಿಂದಿಲಿ ಆ್ಯಕ್ಟ್ ಮಾಡೋಕ್ಕಾಗಲ್ಲ, ನಾನು ಮಾಡಿಸ್ತೀನಿ, ನೀವು ಮಾಡಿ ಸರ್ ಅಂತ ಹೇಳಿ. ಸರಿ ಮೇಡಮ್ ಇಷ್ಟು ಹೇಳಿದ್ಮೇಲೆ ನಾನು ಮಾಡ್ತೀನಿ ಖಂಡಿತ ಅಂತ ಹೇಳಿಬಿಟ್ಟು ಒಪ್ಕೊಂಡೆ. ನನಗೆ ತುಂಬ ಖುಷಿ ಆಗ್ತಾಯಿದೆ. ಯಾಕೆಂತಂದರೆ ಸರ್ ಇಂದ್ರಜಿತ್ ಸರ್ ಹೇಳ್ದಂಗೆ ಯಂಗೆಸ್ಟ್ ಗರ್ಲ್ ಡೈರೆಕ್ಷನ್ ಮಾಡ್ತಾ ಇರೋದು. ಆ ಒಂದು ಮೊದಲನೇ ಸಿನಿಮಾದಲ್ಲಿ ನನಗೆ ಚಾನ್ಸ್ ಕೊಟ್ಟಿರೋದು ನನಗೆ ತುಂಬ ಖುಷಿ ಆಗ್ತಾಯಿದೆ. ಮತ್ತು ಇನ್ನೊಂದು ವಿಷಯ ಅಂತಂದರೆ ಪ್ರಿಯಾಂಕಾ ಮೇಡಮ್ ಜೊತೆ ಒಂದು ಕ್ಯಾರೆಕ್ಟರ್ ಶೇರ್ ಆಗ್ತಿರೋದಕ್ಕೆ ನಂಗೆ ತುಂಬ ಖುಷಿ ಆಗ್ತಿದೆ ಮೇಡಮ್. ಎಲ್ರಿಗೂ, ಚರಣ್ ಸರ್ಗೆ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. Excuse me, I have to speak in English. Thank you very much. Good morning. It's always a delight to see what you have written come to life. So, and with such outstanding artists and team, I'm looking forward to see how this movie comes out into real life. That's my first excitement in this. Secondly, this is a theme which is extremely serious, and as Priyanka ma'am was telling me just a few minutes ago, when you deal with serious themes, it's possible that the movie becomes too serious and takes on a documentary kind of structure.
So the biggest struggle has been to present something which is extremely serious in a family setting, in an extremely emotional manner. So that's what I've tried, and I'm so happy that finally it's taking life. We need all your support. Look forward to support from all of you to make this movie not just national, international. Thank you very much. ನಮಸ್ಕಾರ. ನಿಜವಾಗ್ಲೂ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಯಾಕೆಂದರೆ 1973ಇಂದ ನಾನು ಈಗ 2025 ಈಗಲೂ ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂದರೆ ನಿಜವಾಗ್ಲೂ ತುಂಬ ತುಂಬ ಖುಷಿ. ಆವಾಗ ಹಳೆ ಕಲಾವಿದರ ಜೊತೆ, ಹಳೆ ಡೈರೆಕ್ಟರ್ಸು, ಪ್ರೊಡ್ಯೂಸರ್ಸ್ ಜೊತೆ ಎಲ್ಲ ಆ್ಯಕ್ಟ್ ಮಾಡಿದ್ದೆ. ಆವಾಗ ಹೀರೋಯಿನ್ ಆಗಿ ಬಂದೆ ನಾನು. FTIIನಲ್ಲಿ ಕೋರ್ಸ್ ಮಾಡಿ, ಆ್ಯಕ್ಟಿಂಗ್ ಕೋರ್ಸ್ ಮಾಡಿ ಬಂದಿದ್ದು. ಝರೀನಾ ನನ್ನ ಕೊಲೀಗ್ ಆಗಿದ್ದರು. ಇವತ್ತು ಝರೀನಾ ಬರ್ತಾಳೆ ಅಂದ್ಕೊಂಡೆ, ಅವಳು ಬಂದಿಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ. ಅಲ್ಲಿ ಕೋರ್ಸ್ ಮಾಡಿದ್ದು ಇಲ್ಲಿ ಬಂದ ತಕ್ಷಣ ನನಗೆ ಕನ್ನಡ ಪ್ರೊಡ್ಯೂಸರ್ಸು, ಡೈರೆಕ್ಟರ್ಸು ನಮ್ಮ ಕನ್ನಡದ ಹುಡುಗಿ ಅಂತ ಹೇಳಿ ನನ್ನ ಕನ್ನಡ ಬರ್ತಿರ್ಲಿಲ್ಲ ಆವಾಗ. ನಾನು ಮಲಯಾಳಿ, ಆದರೂ ಕನ್ನಡ ಕಲಿತು ಇಷ್ಟು ವರ್ಷ ನಾನು ಕನ್ನಡ ಚಿತ್ರರಂಗದಲ್ಲಿ ಇದ್ದೀನಿ. ಆವಾಗಿಂದ ನಮ್ಮ ಪತ್ರಕರ್ತರೆಲ್ಲ ನನಗೆ ತುಂಬ ಪ್ರೋತ್ಸಾಹ ಮಾಡಿದ್ದಾರೆ, ಈಗಲೂ ಮಾಡ್ತಾ ಇದ್ದಾರೆ ಎಲ್ಲಿ ನೋಡಿದ್ರು. ಈಗ ನಾನು ಪ್ರಿಯಾಂಕಾ ಅವ್ರ ಜೊತೆ, ಅವ್ರ ಹಸ್ಬೆಂಡ್ ಜೊತೆ ತುಂಬ ಮಾಡಿದ್ದೀನಿ ನಾನು. ಕುಟುಂಬ ಮಾಡಿದ್ದೆ, ಸೂಪರ್ ಸ್ಟಾರ್ ಮಾಡಿದ್ದೆ, ತಂದೆಗೆ ತಕ್ಕ ಮಗ ಮಾಡಿದ್ದೆ. ಆದರೆ ಈಗ ಪ್ರಿಯಾಂಕಾ ಜೊತೆ ಆ್ಯಕ್ಟ್ ಮಾಡೋದು ನನಗೆ ತುಂಬ ಖುಷಿ ಆಗ್ತಾ ಇದೆ. ಆಮೇಲೆ ನನಗೆ ಮ್ಯಾನೇಜರ್ ಶ್ರೀನಿವಾಸ್ ಅವರು ಕರೆದಿದ್ದು ಈ ಪಾತ್ರಕ್ಕೆ. ಆವಾಗ ಅವ್ರು ಹೇಳಿದ್ರು, ಇದು ಹಿಂದಿನಲ್ಲೂ ಬರ್ತಾ. ನನಗೆ ಹಿಂದಿ ತುಂಬ ಚೆನ್ನಾಗಿ ಬರುತ್ತೆ. ಯಾಕೆಂದರೆ ನಮ್ಮ ತಂದೆ ಏರ್ಫೋರ್ಸ್ನಲ್ಲಿದ್ದರು, ನಾವೆಲ್ಲ ಕಡೆ ಓಡಾಡಿದ್ವಿ. ಬೆಂಗಾಳಿನೂ ಸ್ವಲ್ಪ ಬರುತ್ತೆ. ಹೌದು. ಹಾಗೆ ತುಂಬ ತುಂಬ ಖುಷಿ ಆಗ್ತಾ ಇದೆ. ಆಮೇಲೆ ನಮ್ಮ ಇಂದ್ರಜಿತ್ ಸರ್ ಅವರು, ಅವ್ರ ತಂದೆಯವ್ರ ಜೊತೆ ನಮಗೆ ಪ್ರಶಸ್ತಿ ಪ್ರದಾನ ಆವಾಗ 78 70 ಗೊತ್ತಿಲ್ಲ ನನಗೆ, ಲಂಕೇಶ್ ಅವರು. ಆವಾಗ ಅವ್ರಿಗೆ ಪ್ರಶಸ್ತಿ ಬರೋವಾಗ ನನಗೆ ಬಯಲುದಾರಿ ಚಿತ್ರಕ್ಕೆ ಪ್ರಶಸ್ತಿ ಬಂದಿತ್ತು. ಇದೆಲ್ಲ ನನಗೆ ಐ ಆಮ್ ವೆರಿ ಬ್ಲೆಸ್ಡ್. ಐ ಆಮ್ ರಿಯಲಿ ಬ್ಲೆಸ್ಡ್ ಅಂತ ನಾನು ಹೇಳ್ಬೋದು. ಎಲ್ಲ ಇವಾಗ ಯಂಗ್ಸ್ಟರ್ಸು ಎಲ್ಲ ಇವಾಗ ನಮ್ಮ ಫ್ಯಾಮ್ಲಿ ಥರ ಒಂದು ರಿಲೇಟಿವ್ ಬಂದಿದ್ದಾರೆ, ನಮ್ಮ ಸ್ಕ್ರಿಪ್ಟ್ ರೈಟ್ರು ಶಿತಿ ಯಂಗೆಸ್ಟ್. ನನಗೆ ಅವಳು ಫೋನ್ ಮಾಡಿ ನನಗೆ ಕತೆ ಎಲ್ಲ ಹೇಳಿದ್ಲು. ರಿಯಲಿ ಇಟ್ಸ್ ಸೋ ನೈಸ್ಲಿ. ಎಷ್ಟು ವಯಸ್ಸಮ್ಮ ನಿನಗೆ ಅಂತ ಹೇಳಿದ್ರೆ ನನಗೆ 22 ಅಂತ ಹೇಳಿದ್ರೆ ತುಂಬ ನನಗೆ ಐ ವಾಸ್ ರಿಯಲಿ ವೆರಿ ಶಾರ್ಟ್. ಬಟ್ ನೌ ಇಟ್ ಈಸ್ ಯಂಗ್ಸ್ಟರ್ಸ್ ಆರ್ 21. ಸೊ ಯಂಗ್ಸ್ಟರ್ಸ್ ಆರ್ ವೆರಿ ಟ್ಯಾಲೆಂಟೆಡ್ ನೌ. ನ್ಯೂ ಐಡಿಯಾಸ್, ನ್ಯೂ ಕ್ರಿಯೇಟಿವ್. ನಾನು ಈ ಚಿತ್ರಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ನಮ್ಮ ಇಂದ್ರಜಿತ್ ಪಿಕ್ಚರ್ನಲ್ಲೂ ನಾನು ಮಾಡಿದ್ದೆ ಒಂದು ಚಿಕ್ಕ ಪಾತ್ರ, ಐಶ್ವರ್ಯ. ಮತ್ತು ನಮ್ಮ ವೀರೇಶ್ ಅವರು ತುಂಬ ಪ್ರೋತ್ಸಾಹ ಮಾಡ್ತಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ಮೇ ದಿಸ್ ಪಿಕ್ಚರ್ ಬಿಕಮ್ ಆ್ಯಸ್ ಸರ್ ಸೆಟ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಆಗಲಿ. ಪ್ರಿಯಾಂಕಾದು ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ. ಅವಳಿಗೆ ನ್ಯಾಷನಲ್ ಅವಾರ್ಡ್ ಬರಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ. ಹೌದು. ಐ ರಿಯಲಿ ವಿಶ್ ಇಟ್. ಐ ಟ್ರೂಲಿ ಬ್ಲೆಸ್ ಹರ್ ಫ್ರಮ್ ದ ಹಾರ್ಟ್ ಆ್ಯಂಡ್ ಬ್ಲೆಸ್ ಎವ್ರಿಬಡಿ, ಈಚ್ ಆ್ಯಂಡ್ ಎವ್ರಿಬಡಿ. ಯಾರ್ಯಾರು ಇದ್ದಾರೋ ಎಲ್ರಿಗೂ ಒಳ್ಳೇದಾಗಲಿ. ನೀವೆಲ್ಲರೂ ನಮ್ಮನ್ನು ಪ್ರೋತ್ಸಾಹ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಬಟ್ ಖಂಡಿತ ಆ್ಯಕ್ಚುಲಿ ಸೆಪ್ಟೆಂಬರ್ 21 ಟೈಟಲ್ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅದು ಆ್ಯಕ್ಚುಲಿ ಓಕೆ, ನಾನು ಅದು ರಿವೀಲ್ ಮಾಡಲ್ಲ. ಬಟ್ ಯಾ, ಅಫ್ಕೋರ್ಸ್ ನನ್ನ ಲೈಫ್ ಪಾರ್ಟ್ನರ್ದು ಬರ್ತ್ಡೇ ಮಂತ್ ಅಂದರೆ ಸ್ಪೆಷಲ್. ಯಾ, ಥ್ಯಾಂಕ್ಸ್ ಫಾರ್ ಪಾಯಿಂಟಿಂಗ್ ಇಟ್ ಔಟ್. ಇಲ್ಲ ಆ ಥರ ಏನಿಲ್ಲ. ನನಗೆ ಖಂಡಿತ ಸಬ್ಜೆಕ್ಟ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಯಾವಾಗ ಸಿನಿಮಾ ನಾವು ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡ್ತೀವಿ, ಒಂದೊಂದ್ಸತಿ ಮೆಸೇಜ್ ಓರಿಯೆಂಟೆಡ್ ಮೂವೀಸ್ ನೋಡ್ತೀವಿ. ಸೊ ಸೇಮ್ ವೇಸ್ ಆಸ್ ಅನ್ ಆ್ಯಕ್ಟರ್ ನಾನು ಐ ವಾಂಟ್ ಟು ಡೂ ಡಿಫ್ರೆಂಟ್ ರೋಲ್ಸ್ ಆ್ಯಂಡ್ ಕ್ಯಾರೆಕ್ಟರ್ಸ್. ಆ್ಯಂಡ್ ತುಂಬ ರೇರ್ ದಟ್ ಈ ಥರ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ನಮಗೆ ಬರುತ್ತೆ. ಸೊ ಐ ಟುಕ್ ಇಟ್ ಅಪ್ ಆಸ್ ಅ ಚಾಲೆಂಜ್ ಡೆಫಿನೆಟ್ಲಿ. ಆ್ಯಂಡ್ ಖಂಡಿತ ಈ ರೀತಿ ಐ ಡೋಂಟ್ ಥಿಂಕ್ ಆಡಿಯನ್ಸ್ ನನಗೆ ನೋಡಿರ್ತಾರೆ. ಸೊ ಇಟ್ಸ್ ಆಲ್ ಅಪ್ ಟು ಮೈ ಡೈರೆಕ್ಟರ್ ಆ್ಯಂಡ್ DOP ನಾವು. ನಮ್ಮದು ಎಫರ್ಟ್ ಇದ್ದೇ ಇರುತ್ತೆ. ಆಮೇಲೆ ಆಡಿಯನ್ಸ್ ಅದನ್ನು ಹೇಳಬೇಕು. ನಾನು ಹೇಳಿದರೆ ಅದು ಸರಿ ಹೋಗಲ್ಲ. ಬಟ್ ಖಂಡಿತ ನನಗೆ ಐ ಥಿಂಕ್ ಅವ್ರಿಗೆ ಒಂದು ಬೌಂಡ್ ಸ್ಕ್ರಿಪ್ಟ್ ಕೊಟ್ಟಿದ್ದಾರೆ. ತುಂಬ ಕೇರ್ ಗಿವರ್ಸ್ ಬಗ್ಗೆ ಜಾಸ್ತಿ ಐ ಥಿಂಕ್ ನಾವು ಮಾತಾಡಲ್ಲ, ಪೇಷನ್ಸ್ ಬಗ್ಗೆ ಮಾತಾಡ್ತೀವಿ. ಸೊ ಐ ಥಿಂಕ್ ಅದು ಒಂದು ತುಂಬ ಒಳ್ಳೆ ಪರ್ಸ್ಪೆಕ್ಟಿವ್. ಸೊ ಖಂಡಿತ ಒಂದು ತಾಯಿ ಆದಮೇಲೆ ನನಗೆ ಕೂಡ ಐ ಥಿಂಕ್ ನಮ್ಮ ಫ್ಯಾಮಿಲಿಯಲ್ಲಿ ತುಂಬ ವಯಸ್ಸಾಗಿರೋರು ಇರ್ತಾರೆ. ಸೊ ನಮ್ಮ ಮಾವ ಕೂಡ ಇವಾಗ ಸ್ವಲ್ಪ ಅವ್ರಿಗೆ ಲೈಟಾಗಿ ಆ ಥರ ಡಿಮೆನ್ಷಿಯಾ ಸ್ಟಾರ್ಟ್ ಆಗಿದೆ. ಈಸ್ 86 ನಾವು.
ಸೊ ನಾನು ಫಸ್ಟ್ ಹ್ಯಾಂಡ್ ನೋಡಿದ್ದೀನಿ ಆ್ಯಕ್ಚುಲಿ ಅದರದ್ದು ಆಫ್ಟರ್ ಎಫೆಕ್ಟ್ಸ್ ಆಗಲಿ. ಅಫ್ಕೋರ್ಸ್ ನಾವು ತುಂಬ ಸಿನಿಮಾಗಳಲ್ಲಿ ನೋಡಿದ್ದೀವಿ, ಬಟ್ ಕೇರ್ ಗಿವರ್ಸ್ ಮೇಲೆ ಜಾಸ್ತಿ ನಾವು ಫೋಕಸ್ ಮಾಡಲ್ಲ. ಸೊ ಇದು ಒಂದು ಹೊಸ ಪರ್ಸ್ಪೆಕ್ಟಿವ್. ಸೊ ಅದು ತುಂಬ ಖುಷಿ ಆಯಿತು. ಇಲ್ಲ ಅವ್ರು ಡೇಟ್ ಕೊಟ್ರೆ ಎಲ್ಲ ಇಡೀ ಉಪೇಂದ್ರ ಅವ್ರ ಜೊತೆ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ಇನ್ನೊಂದು ರಿವೀಲ್ ಮಾಡ್ಬೇಕು, ಅವ್ರ ಮಗಳಿಗೆ ಆ್ಯಕ್ಚುಲಿ ಕೇಳಿದ್ದೆ, ಅವ್ರು ಆ್ಯಕ್ಟಿಂಗ್ ಕೋರ್ಸ್ ಮಾಡ್ತಾ ಇದ್ರು. ಪ್ರಿಯಾಂಕಾ ಮೇಡಮ್ ಯಾವಾಗ ಡೇಟ್ ಕೊಡ್ತಾರೋ ಅವಾಗ ಮಾಡ್ಬೋದು. ಯಾಕಂದ್ರೆ ಉಪಿ ಅವ್ರ ಜೊತೆ ಮಾಡಿದ್ದೀನಿ, ಈಗ ಪ್ರಿಯಾಂಕಾ ಅವ್ರ ಜೊತೆ ಮಾಡಿದ್ ಇಟ್ಸ್ ಅನ್ ಆನರ್, ಇಟ್ಸ್ ಅ ಪ್ಲೆಜರ್. ಮಗನ್ಗೆ ಅಫ್ಕೋರ್ಸ್ ಮಗ ಇವಾಗ ಹೀರೋ ಆಗ್ತಾ ಇದಾರೆ. ಆ ಡೈರೆಕ್ಟರ್ ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ ತುಂಟಾಟ ಅಲ್ಲಿ. ಆಮೇಲೆ ಮೊದಲ ಸಲ ಮಾಡಿದ್ದಾರೆ, ಮೊದಲ ಸಲ ವಾಸ್ ಬಿಗ್ ಹಿಟ್ ವಿತ್ ಯಶ್. ಅಂಡ್ ಇವಾಗ ಆಯುಷ್ ಸಿನಿಮಾ ಮಾಡ್ತಾ ಇರೋದು ನನ್ನ ಮಗನ್ ತರ ಆಯುಷ್. ಯಾಕಂತಂದ್ರೆ ಇಬ್ರು ಒಂದೇ ಸ್ಕೂಲು, ಒಂದೇ ಕ್ಲಾಸು. ಇನ್ಫ್ಯಾಕ್ಟ್ ಐಶ್ವರ್ಯ ಮತ್ತು ಅವ್ರ ಮಗಳು ಐಶ್ವರ್ಯ ಮತ್ತು ನನ್ನ ಮಗ. ಸೊ ಈ ರೀತಿಯಲ್ಲಿ ನಂತರ ಅದಕ್ಕೆ ನಾನು ಹೇಳಿದ್ದು ಕುಟುಂಬದವರೇ ಆದ ಪ್ರಿಯಾಂಕಾ ಅಂತ ಹೇಳಿದ್ದು. ಯಾಕೆ ಅಂತಂದ್ರೆ ಎಲ್ಲ ಎಷ್ಟೊಂದು ಕನೆಕ್ಷನ್ಸ್ ಇದೆ ನಮಗೆ. ಐಶ್ವರ್ಯ ಅಂತ ಸಿನಿಮಾ ನೀಡಿದ್ದು ಅವ್ರು ಫಸ್ಟ್ ಡೇ ಐಶ್ವರ್ಯನಲ್ಲಿ ಆಲ್ 3 ಶೋಸ್ ನೋಡಿದ್ರು ಉಪ್ಪಿ ಅವ್ರಿಗೆ. ಉಪ್ಪಿ ಅವ್ರು ನೋಡ್ಬಿಟ್ಟು ಅಷ್ಟು ಖುಷಿ ಪಟ್ಟು ನನ್ನ ಮದುವೆ ನೆನಪಾಗ್ತದೆ ಅಂತ ಅಂದ್ಬಿಟ್ಟು ಅವಾಗ ನೋಡಿದ್ದು. ಮತ್ತು ಅಲ್ಲಿಂದ ನಮ್ಮ ರಿಲೇಶನ್ಶಿಪ್ ಬೆಳೆದಿದ್ದು. ಮತ್ತು ಅವ್ರ ಮಗಳಿಗೆ ಆ್ಯಕ್ಚುಲಿ ಕೇಳಿದ್ದೆ, ಇನ್ನೂ ಆ್ಯಕ್ಟಿಂಗ್ ಕೋರ್ಸ್ ಮಾಡ್ತಾ ಇದ್ರು ಅವರು. ಈಗ ಮಗ ಹೀರೋ ಆಗ್ತಾ ಇರೋದು. ಇಟ್ಸ್ ಅ ಗ್ರೇಟ್. ಇದು ನಮ್ಗೆ ಕನ್ನಡ ಇಂಡಸ್ಟ್ರಿಗೆ ಒಂದು ಅಸೆಟ್ ಆಗ್ತಾರೆ. ಯಾಕಂದ್ರೆ ಅವ್ರ ಎನರ್ಜಿ ನೋಡಿದ್ದೀನಿ, ಅವರ ಒಂದು ಬಾಡಿ ಲ್ಯಾಂಗ್ವೇಜ್ ನೋಡಿದ್ದೀನಿ, ಮತ್ತು ಒಂದೊಳ್ಳೆ ಡೈರೆಕ್ಟರ್ ಸಿಕ್ಕಿರೋದು. ಆ ಡೈರೆಕ್ಟರ್ ಸೆನ್ಸಿಬಲ್ ಆಗಿದ್ದಾರೆ. ಸೊ ಈ ಥರ ಒಳ್ಳೆ ಸಿನಿಮಾ ಆಗುತ್ತೆ ಡೆಫಿನೆಟ್ಲಿ. ಆ್ಯಂಡ್ ಐ ವಿಶ್ ಹಿಮ್ ಆಲ್ ದ ಬೆಸ್ಟ್. ಆ್ಯಂಡ್ ನನ್ನ ಮಗ ಲಾಂಚ್ ಆದಷ್ಟೇ ಖುಷಿ ಆಯಿತು. ಡೆಫಿನೆಟ್ಲಿ ಇದು ಆ್ಯಕ್ಚುಲಿ ನಾವು ಇಂಟರ್ನ್ಯಾಷನಲ್ ಅವಾರ್ಡ್ಸ್ಗೆ ಎಲ್ಲ, ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಸಿಗೆ ಎಲ್ಲ ತಗೊಂಡು ಹೋಗೋದು ಪ್ಲ್ಯಾನ್ ಉಂಟು. ಅದಕ್ಕೇನೆ ಮಾಡ್ತಾ ಇರೋದು. ಒಂದು ಇದು ನನ್ನ ಲಾಸ್ಟ್ ಶಾರ್ಟ್ ಫಿಲ್ಮ್ಸ್ ಅದಕ್ಕೇನೆ ನಾವು ಮಾಡಿದ್ದು. ವಿ ಹ್ಯಾವ್ ರಿಸೀವ್ ಸೆವ್ರಲ್ ನಾಮಿನೇಷನ್ಸ್ ಆ್ಯಂಡ್ ಅವಾರ್ಡ್ಸ್. ಅದಕ್ಕೆ ಇದು ಸಹ ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಟು ಸ್ಪೀಕ್ ಆನ್ ಆ್ಯಂಡ್ ಇಟ್ ಈಸ್ ವೈಡ್ ಸ್ಪ್ರೆಡಿಂಗ್ ನಾವು. ಅದಕ್ಕೆ ಎಸ್. ನಮಸ್ಕಾರ. ಸೊ ಕ್ಷಿತಿ ಅಕ್ಕ ಡೈರೆಕ್ಷನ್ ಮಾಡ್ತಾ ಇರೋ ಈ ಸೆಪ್ಟೆಂಬರ್ 21 ಮೂವಿಯಲ್ಲಿ ನಾನು ಮಾಡ್ತಾ ಇರೋದು ತುಂಬ ಖುಷಿ ಇದೆ. ಪ್ರಿಯಾಂಕಾ ಮ್ಯಾಮ್ ಜೊತೆ ಉಗ್ರವ ಥರ ಮೂವಿಯಲ್ಲಿ ಮಾಡಿದೆ, ಬಟ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿರಲಿಲ್ಲ. ಬಟ್ ಈ ಮೂವಿಯಲ್ಲಿ ಅವ್ರ ಜೊತೆ ಅವರ ಮಗಳು ಪಾತ್ರ ಮಾಡ್ತಾ ಇರೋದು ತುಂಬ ಖುಷಿ ಕೊಟ್ಟಿದೆ. ಆ್ಯಂಡ್ ನಮ್ಮ ಮೂವಿಗೆ ಇಂದ್ರಜಿತ್ ಸರ್ ಅವ್ರು ಬಂದು ಕ್ಲ್ಯಾಪ್ ಮಾಡಿದ್ದು ಅಷ್ಟೇ ಖುಷಿ ಕೊಟ್ಟಿದೆ. ಮ್ಯಾಮ್ ಎಷ್ಟೋ ದೊಡ್ಡ ಸ್ಟಾರ್ ನಟರ ಜೊತೆ ಎಲ್ಲ ವರ್ಕ್ ಮಾಡಿದ್ದಾರೆ. ಇವತ್ತು ಅವ್ರ ಜೊತೆ ನಾನು ವರ್ಕ್ ಮಾಡ್ತಾ ಇರೋದು ತುಂಬ ಖುಷಿ ಇದೆ. ಆ್ಯಂಡ್ ಜಯಲಕ್ಷ್ಮಿ ಮ್ಯಾಮ್, ಪ್ರವೀಣ್ ಸರ್, ಒಳ್ಳೆ ಸ್ಟಾರ್ ಕ್ಯಾಸ್ಟಲ್ಲಿ ನಾನು ಕೂಡ ಮಾಡ್ತಾ ಇರೋದು ತುಂಬ ಖುಷಿ ಇದೆ. ಇವ್ರನ್ನ ಎಲ್ಲರೂ ನೋಡಿ ಕಲಿಯೋದು ತುಂಬ ಇದೆ. ಸೊ ಟೀಮ್ ನನಗೆ ಹೊಸದೇನಲ್ಲ, ಅವ್ರ ಜೊತೆ ಸರೋಜಿನಿಯಲ್ಲಿ ವರ್ಕ್ ಮಾಡಿದ್ದೀನಿ. ಸೊ ಅಷ್ಟೇ ಕಂಫರ್ಟೇಬಲ್ ಆಗಿ ಚೆನ್ನಾಗಿ ವರ್ಕ್ ಮಾಡ್ತೀವಿ, ಒಳ್ಳೆ ಔಟ್ಪುಟ್ ಕೊಡ್ತೀವಿ ಅನ್ನೋ ನಂಬಿಕೆ ನಮ್ಮೆಲ್ರಿಗೂ ಇದೆ. ನಿಮ್ಮೆಲ್ಲರೂ ಪ್ರೋತ್ಸಾಹ ನಮ್ಮ ಮೇಲೆ ಹೀಗೆ ಇರಲಿ. ಆಯಿತು, ಸಾರಿ ನಂದೇ ಲಾಸ್ಟ್ ಅನಿಸುತ್ತೆ. ಸೊ ನನ್ನ ಹೆಸರು ಅನಿಲ್ ಕುಮಾರ್. ಸೊ ಈ ಚಿತ್ರದ DOP. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಇಂದ್ರಜಿತ್ ಸರ್ ಫಾರ್ ಬೀಯಿಂಗ್ ವಿತ್ ಅಸ್ ಟುಡೇ. ಆ್ಯಂಡ್ ಥ್ಯಾಂಕ್ ಯು ಚರಣ್ ಸರ್ ಫಾರ್ ದ ಆಪರ್ಚುನಿಟಿ. ದಿಸ್ ಇಸ್ ಮೈ ಸೆಕೆಂಡ್ ಫಿಲ್ಮ್ ವಿತ್ ಅಸೋಸಿಯೇಟೆಡ್ ವಿತ್ ಚರಣ್ ಸರ್. ಕ್ಷಿತಿ ನಾನು ಆಲ್ರೆಡಿ ಒಂದು ಶಾರ್ಟ್ ಫಿಲಮಲ್ಲಿ ವರ್ಕ್ ಮಾಡಿದ್ವಿ, ಹೈಡ್ ಆ್ಯಂಡ್ ಸೀಕ್ ಅಂತ. ಸೊ ಅಲ್ಲಿಂದ ಐ ನೋ ಹೌ ಕ್ಷಿತಿ ವರ್ಕ್ಸ್. ನಮ್ದು ಒಂದು ಬಾಂಡಿಂಗು ಚೆನ್ನಾಗಿ ಕ್ರಿಯೇಟ್ ಆಗಿದೆ ಟೆಕ್ನಿಕಲಿ. ಸೊ ಈ ಸಬ್ಜೆಕ್ಟ್ ಪಿಚ್ ಮಾಡಿದಾಗ ಐ ವಾಸ್ ರಿಯಲಿ ಎಕ್ಸೈಟೆಡ್ ಆ್ಯಕ್ಚುಲಿ. ಯೂಶ್ವಲಿ ನಮಗೆ ರೆಗ್ಯುಲರ್ ರೊಟೀನ್ ಸ್ಟೋರಿ ಸಿಗ್ತಾ ಇರುತ್ತೆ. ಇದು ಸಮ್ವಾಟ್ ಇಂಟರ್ನ್ಯಾಷನಲಿ ಪ್ಲೇ ಮಾಡೋವಂಥ ಒಂದು ಸ್ಟೋರಿ ಆ್ಯಂಡ್ ಮೇಜರ್ಲಿ ಸಮ್ ಇಶ್ಯೂ ಬಗ್ಗೆ. ಆ್ಯಂಡ್ ತುಂಬ ಹೇಳೋಂಗಿಲ್ಲ ಅದ್ರ ಬಗ್ಗೆ. ಸೊ ಮೇ ಬಿ ನನಗೂ ಒಂದು ಚಾಲೆಂಜಿಂಗ್ ಅನಿಸ್ತಿದ್ದು ವರ್ಕ್ ಮಾಡೋದಕ್ಕೆ. ಒಂದೊಳ್ಳೆ ಔಟ್ಪುಟ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಡೆಫಿನೆಟ್ಲಿ ಐ ಥಿಂಕ್ ವಿ ವಿಲ್ ಕಿಲ್ ಇಟ್. ಆ್ಯಂಡ್ ಐ ಆಮ್ ಪ್ರೌಡ್ ಆಫ್ ಕ್ಷಿತಿ ಆ್ಯಕ್ಚುಲಿ. ಸೊ ಇದೊಂದೊಳ್ಳೆ ಇಶ್ಯೂ ಮೇಲೆ ಒಳ್ಳೆ ಸ್ಕ್ರಿಪ್ಟನ್ನ ಮಾಡಿ ಅದನ್ನು ಡೈರೆಕ್ಟ್ ಮಾಡೋದು ಸಣ್ಣ ವಿಷಯ ಅಲ್ಲ, ತುಂಬ ಕಾಂಪ್ಲಿಕೇಟೆಡ್. ಬಟ್ ಎಸ್, ಶಿ ಈಸ್ ಗನ್ನ ಡೂ ಇಟ್ ವೆಲ್ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಪ್ರಿಯಾಂಕಾ ಉಪೇಂದ್ರ ಮ್ಯಾಮ್, ಆ್ಯಂಡ್ ಪ್ರವೀಣ್ ಸರ್, ಆ್ಯಂಡ್ Raj sir and Vinay bro, and thank you everyone.